ಪ್ರವಾಸಿ ಭಾರತೀಯರ ದಿನ. ಈ ಆಚರಣೆಯನ್ನು 2003ರಿಂದ ಆಚರಿಸಲಾಗ್ತಿದೆ ಭಾರತದಲ್ಲಿ. ಹಾಗಾದರೆ ಜನವರಿ 9ರಂದೇ ಪ್ರವಾಸಿ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಕಾರಣ ಏನಂದರೆ, ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಭಾರತದ ಮುಂಬೈ ನಗರಕ್ಕೆ ಬಂದು ಇಳಿದಂತಹ ದಿನವನ್ನು ಜನವರಿ 9. ಹಾಗಾಗಿ ಅದನ್ನು ನಾವು ಪ್ರವಾಸಿ ದಿನ ಅಂತೇಳಿ ಭಾರತದಲ್ಲಿ ಆಚರಿಸ್ತಾ ಇದ್ದೀವಿ. 2003ರಿಂದ ಆಚರಿಸ್ತಾ ಇದ್ದೀವಿ. ಈ ಹಿಂದೆ 2015ರವರೆಗೂ ನಾವು ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿನವನ್ನು ಆಚರಿಸ್ತಾ ಇದ್ವಿ. ಇವಾಗ 2 ವರ್ಷಕ್ಕೊಮ್ಮೆ ಪ್ರವಾಸಿ ಭಾರತೀಯ ದಿನವನ್ನು ಆಚರಿಸ್ತಾ ಇದ್ದೀವಿ. 2025ರಲ್ಲಿ ಪ್ರವಾಸಿ ದಿನಾಚರಣೆಯನ್ನು ನಾವು ಇಂದೋರ್ ನಗರದಲ್ಲಿ ಭುವನೇಶ್ವರ್ ನಗರದಲ್ಲಿ ಆಚರಿಸ್ತಾ ಇದ್ವಿ. 2023ರಲ್ಲಿ ಇಂದೋರ್ ನಗರದಲ್ಲಿ ಇದನ್ನು ಆಚರಿಸಿದ್ದೀವಿ. ಭಾರತಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದಂತಹ ಅನಿವಾಸಿ ಭಾರತೀಯರಿಗೆ ಪ್ರಶಸ್ತಿಗಳನ್ನು ನೀಡೋ ಮೂಲಕ ಅವರ ಸೇವೆಯನ್ನು ಸ್ಮರಿಸುವಂಥದ್ದು ಈ ಪ್ರವಾಸಿ ಭಾರತೀಯ ದಿವಸದ ಪ್ರಮುಖ ಉದ್ದೇಶ. ದೇಶದ ವಿವಿಧ ನಗರಗಳಲ್ಲಿ ಪ್ರವಾಸಿ ಭಾರತೀಯ ದಿನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ದೇಶದ ವಿವಿಧ ನಗರಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾರತ ದೇಶಕ್ಕೆ ಕೊಡುಗೆ ನೀಡಿದಂತಹ ಅನೇಕ ಅನಿವಾಸಿ ಭಾರತೀಯರನ್ನು ಭಾರತಕ್ಕೆ ಕರೆಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿ ದೇಶದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡುವಂತೆ ಕೇಳಿಕೊಳ್ಳಲಾಗುತ್ತದೆ. ಥ್ಯಾಂಕ್ ಯು. RJ ಇನ್ಸ್ಪೈರ್